ಲಾಸ್ಟ್ ಕಾಲಮ್ ಅಲ್ಲಿ ನಿಮಗೆ ಟೋಟಲ್ ಸೀಟ್ ಸಿಗುತ್ತೆ. ಸೊ ಮೆಡಿಕಲ್ಗೆ ಲಾಸ್ಟ್ ಇಯರ್ 10,559 ಸೀಟ್ಸ್ ಇತ್ತು. ಈ ವರ್ಷ ಇಟ್ ಈಸ್ ರೀಚಿಂಗ್ 13,000 ಅನ್ಸುತ್ತೆ. ಸೊ 13,000 ಸೀಟ್ಗಳಿರುತ್ತೆ ಟೋಟಲ್ ಮೆಡಿಕಲ್ ಅಲ್ಲಿ. ಸೊ ಅದೇ ತರ ಬೇರೆ ಬೇರೆ ಕೋರ್ಸ್ಗಳಲ್ಲೂ ಕೂಡ ಸೀಟ್ಗಳು ಎಷ್ಟಿತ್ತು ಇಲ್ಲಿದೆ. ಎಂಜಿನಿಯರಿಂಗ್ ಅಲ್ಲಿ ನೋಡಿದ್ರೆ ನಿಮಗೆ ಹೈಯೆಸ್ಟ್ ಸೀಟ್ಸ್ 85,000 ಇದೆ. ಎಲ್ಲ ಕಾಲೇಜಸ್ ಇಂದ ಗವರ್ಮೆಂಟ್, ಪ್ರೈವೇಟ್, ಡೀಮ್ಡ್ ಯೂನಿವರ್ಸಿಟೀಸ್, ಮೈನಾರಿಟಿ ಕಾಲೇಜಸ್ ಎಲ್ಲ ಸೇರಿಸಿದ್ರೆ ಲಾಸ್ಟ್ ಕಾಲಮ್ ಅಲ್ಲಿ ನಿಮಗೆ ಟೋಟಲ್ ಸೀಟ್ಸ್ ಎಷ್ಟಿತ್ತು ಅನ್ನೋದು ಸಿಗುತ್ತೆ. ಸೊ ದಿಸ್ ಇಸ್ ಅಗೇನ್ ದಿ ಓವರ್ ಆಲ್ ಸೀಟ್ಸ್ ನಂಬರ್ಸ್ ಇನ್ ಆಲ್ ಕಾಲೇಜಸ್. ನಿಮ್ಮ ಮೆರಿಟ್ ಯಾವ ಬೇಸ್ ಅಲ್ಲಿ ಡಿಸೈಡ್ ಆಗಿರುತ್ತೆ ಅಂತ, ನಿಮ್ಮ ರ್ಯಾಂಕ್. ಈಗ ಸಿಇಟಿ ರಿಸಲ್ಟ್ ಅನೌನ್ಸ್ ಆದಾಗ ಆ ರ್ಯಾಂಕ್ ನನಗೆ ಯಾವ ತರ ಬಂದಿದೆ, ಅಥವಾ ಈ ಕೋರ್ಸ್ಗಳಿಗೆ ಯಾವ ರ್ಯಾಂಕ್ ಅನ್ನ ಕನ್ಸಿಡರ್ ಮಾಡ್ತಾರೆ, ಯಾವ ಕ್ರೈಟೀರಿಯಾ ಫಾರ್ ಡಿಟರ್ಮಿನೇಷನ್ ಆಫ್ ಮೆರಿಟ್ ಆರ್ ರ್ಯಾಂಕ್ ಏನಿದೆ ಈ ಕೋರ್ಸ್ಗಳಿಗೆ ಅನ್ನೋದನ್ನ ಇಲ್ಲಿ ತೋರಿಸ್ತಾರೆ. ಎಂಜಿನಿಯರಿಂಗ್ ಅಂಡ್ ಸಿಇಟಿ 50% ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂಡ್ 50% ಸಿಇಟಿ ಮಾರ್ಕ್ಸ್. ಇದೆಲ್ಲರಿಗೂ ಗೊತ್ತಿದೆ. ಎಂಜಿನಿಯರಿಂಗ್ ಸೀಟ್ಸ್ ತಗೋಬೇಕು ಅಂದ್ರೆ ನಿಮ್ಮ ಸಿಇಟಿ ಮಾರ್ಕ್ಸ್ ಏನಿದೆ ಅದು 50% ಕನ್ಸಿಡರ್ ಆಗುತ್ತೆ, ಮತ್ತೆ ನಿಮ್ಮ PUC ಮಾರ್ಕ್ಸ್ 50%. ಸೊ ಅದೆರಡೂ ಸೇರಿ ನಿಮಗೆ ರ್ಯಾಂಕ್ ಅಲಾಟ್ ಆಗ್ತಕ್ಕಂಥದ್ದು. ಅದೇ ತರ ನೀವು ಆರ್ಕಿಟೆಕ್ಚರ್ ಕೋರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಅಲ್ಲಿ ನಿಮ್ಗೆ ಆರ್ಕಿಟೆಕ್ಚರ್ ಆಗಿ ಮಾಡ್ಬೇಕಾಗಿರೋದು ಏನಂದ್ರೆ, ಬಿಫೋರ್ ಸೀಟ್ಸ್ ಆಪ್ಷನ್ ಎಂಟ್ರಿ ಆಗಲಿ, ಬೇರೆ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಾಗ್ಲಿ, ಈ ಒಂದು ಸಣ್ಣ ರಿಸರ್ಚ್ ವರ್ಕ್ ಅನ್ನ ಮಾಡ್ಕೋಬೇಕಾಗತ್ತೆ. KEA ನಲ್ಲಿ ಹೋದ್ರೆ ನೀವು ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಆ ಕಾಲೇಜಲ್ಲಿ ಇರ್ತಕ್ಕಂಥ ಫೆಸಿಲಿಟೀಸ್ ಬಗ್ಗೆ, ಅಲ್ಲಿ ಟೀಚಿಂಗ್ ಸ್ಟಾಫ್ ಇದಾರಾ, ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಲೈಬ್ರರಿ ಇದೆಯಾ, ಲ್ಯಾಬ್ಸ್ ಇದೆಯಾ, ಸಫಿಷಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ, ಎಲ್ಲ ಇನ್ಫಾರ್ಮೇಶನ್, ಅಲ್ಲಿ ಫೀಸ್ ಎಷ್ಟಿದೆ. ಸೊ ಈ ತರ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಇಂಡಿವಿಜುವಲ್ ಕಾಲೇಜ್ ಪೋರ್ಟಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಫಸ್ಟ್ ನೋಡ್ಕೋಬೇಕು, ಸ್ಟಡಿ ಮಾಡ್ಕೋಬೇಕು. ಪ್ರತಿಯೊಂದು ಕಾಲೇಜ್ಗಳದ್ದು ಇನ್ಫಾರ್ಮೇಶನ್ ಅಲ್ಲಿ ಇರುತ್ತೆ. ಸೊ ಆ ಇನ್ಫಾರ್ಮೇಶನ್ ಬೇಸ್ ಮೇಲೆ ನೀವು ಆ ಕಾಲೇಜ್ಗೆ ಸೇರ್ಕೋಬಾರ್ದು. ಸೊ ಆ ತರದ್ದು ಡಿಸಿಷನ್ ಅನ್ನ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಬ್ಲೈಂಡ್ ಆಗಿ ಯಾವುದನ್ನು ನೀವು ಆಪ್ಷನ್ ಕೊಡೋಕೆ ಹೋಗ್ಬೇಡಿ, ಸುಮ್ಮನೆ ಸಿಕ್ಕಾಕೋತೀರ ಆಮೇಲೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು 1 or 2 months ಪ್ರೋಸೆಸ್ ಏನಿರುತ್ತೆ, ಸ್ವಲ್ಪ ಪೇರೆಂಟ್ಸ್ ಕೂಡ ಮಕ್ಕಳಿಗಷ್ಟು ಗೊತ್ತಾಗದೇ ಇರಬಹುದು ಈ ಸ್ಟೇಜ್ ಅಲ್ಲಿ. ಸೊ ಪೇರೆಂಟ್ಸ್ ನಿಮ್ಮ ಗೊತ್ತಿರೋರ ಮುಖಾಂತರ ಬೇರೆ ಬೇರೆ ಕಾಂಟ್ಯಾಕ್ಟ್ಸ್ ಅಲ್ಲಿ ನೀವು ಈಗಾಗಲೇ ಎಲ್ಲ ವರ್ಕ್ ಮಾಡಿರ್ತೀರ, ಮೆಜಾರಿಟಿ ಆಫ್ ದಿ ಪೇರೆಂಟ್ಸ್. ಸೊ ಬಟ್ ಸ್ಟಿಲ್ ಸಾಲೋದಿಲ್ಲ, ಎಷ್ಟು ಮಾಡಿದ್ರು ಸಾಲೋದಿಲ್ಲ. ಸೊ ಅದು ನಾನೇ ಒಂದು ಎಕ್ಸಾಂಪಲ್ ಅಂತ ಹೇಳ್ತೀನಿ. ಸೊ ಅದರ ಒಂದು ಬೇಸಿಕ್ ವರ್ಕ್ ನ ನೀವು ಮಾಡಿ ರೆಡಿ ಇಟ್ಕೋಬೇಕಾಗುತ್ತೆ. ಸೊ ಒನ್ಸ್ ಆಮೇಲೆ ನಿಮಗೆ ಬೇಡದೇ ಇರೋ ಕಡೆ ಸೀಟ್ ಸಿಕ್ಕಿ ಚೇಂಜ್ ಮಾಡೋಕೆ ಆಪ್ಷನ್ ಇಲ್ಲದೆ ಹೋದಾಗ ಮತ್ತೆ ನೀವು ರಿಗ್ರೆಟ್ ಮಾಡ್ಕೋಬೇಕಾಗತ್ತೆ. ಸೊ ಅದೆಲ್ಲ ಫಸ್ಟ್ ಸ್ಟೆಪ್ ಏನ್ ಮಾಡ್ತಾರೆ, ಕೌನ್ಸಿಲಿಂಗ್ ಆಗುವಾಗ ಕಾಲೇಜ್ಗಳದ್ದು ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡ್ತಾರೆ. ವಿತೌಟ್ ಸೀಟ್ ಮ್ಯಾಟ್ರಿಕ್ಸ್ ಪ್ರೋಸೆಸ್ ಶುರು ಮಾಡೋದಕ್ಕೆ ಆಗೋದಿಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಯಾವ ಕಾಲೇಜ್ಗಳಲ್ಲಿ ಎಷ್ಟೆಷ್ಟು ಸೀಟ್ಗಳಿದಾವೆ, ಯಾವ ಯಾವ ಕ್ಯಾಟಗರಿಗೆ ಆ ಸೀಟ್ಗಳು ಡಿವೈಡ್ ಆಗಿದಾವೆ, ಜನರಲ್ ಮೆರಿಟ್ ಎಷ್ಟಿದೆ, ಕ್ಯಾಟಗರಿ 1 ಎಷ್ಟಿದೆ, ಕ್ಯಾಟಗರಿ 2A ಎಷ್ಟಿದೆ, 2B ಎಷ್ಟಿದೆ, 3A 3B SC ST. ಸೊ ಅದರ ಪ್ರತಿಯೊಂದು ಕ್ಯಾಟಗರಿಗೂ ಎಷ್ಟೆಷ್ಟು ಸೀಟ್ಗಳಿದೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಸರ್ಕಾರದಿಂದ ರೆಡಿ ಮಾಡಿ KEAಗೆ ಕೊಡ್ತಾರೆ. KEAದವರು ಅದನ್ನ ಅನೌನ್ಸ್ ಮಾಡಿ ವೆಬ್ಸೈಟ್ ಅಲ್ಲಿ ಬಿಡ್ತಾರೆ. ಅದು ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರೋಸೆಸ್ ಶುರು ಆಗೋಕೆ ಈಸಿ ಆಗುತ್ತೆ. ಅದಿಲ್ಲದೆ ಕೌನ್ಸಿಲಿಂಗ್ ಪ್ರೋಸೆಸ್ ಅನ್ನ ಶುರು ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ದಟ್ ಸೀಟ್ ಮ್ಯಾಟ್ರಿಕ್ಸ್ ಇನ್ಫಾರ್ಮೇಶನ್ ಏನಿರುತ್ತೆ, ಇಟ್ ಈಸ್
ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಸೊ ನಿಮ್ಗೆ ಗೊತ್ತಿರುತ್ತೆ ನೀವು ಯಾವ ಜನರಲ್ ಮೆರಿಟ್ ಅಲ್ಲಿ ಇರ್ತೀರಾ, ನನ್ನ ಕ್ಯಾಟಗರಿ ಯಾವುದು ಅನ್ನೋದೆಲ್ಲ. ಆ ಕ್ಯಾಟಗರಿನಲ್ಲಿ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳಿರುತ್ತೆ, ಸೊ ಆ ಇನ್ಫಾರ್ಮೇಶನ್ ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಅದನ್ನ ಲಿಸ್ಟ್ ಔಟ್ ಮಾಡ್ಕೋಬೇಕು. ನೀವು ಯಾವ ಕಾಲೇಜ್ಗಳಿಗೆ ಸೇರ್ಕೋಬೇಕು ಅಂತ ಇರ್ತೀರೋ ಆ ಕಾಲೇಜ್ಗಳ ಹೆಸರಿಟ್ಕೊಂಡು ಆ ಕಾಲೇಜಲ್ಲಿ ಆ ಕ್ಯಾಟಗರಿನಲ್ಲಿ ಎಷ್ಟೆಷ್ಟು ಸೀಟ್ಗಳಿದೆ. ನೀವು ಒಂದೇ ಒಂದು ಸೀಟ್ ಇದ್ರೆ ನಿಮ್ಗೆ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಅಲ್ಲಿ ಸಪೋಸ್ 3-4 ಸೀಟ್ಗಳಿದ್ರೆ ನಿಮ್ಮ ಕ್ಯಾಟಗರಿನಲ್ಲಿ ಅದನ್ನ ನೀವು ಮೇಲೆ ನೀಟ್ ರಿಸಲ್ಟ್ ಬಂದ ನಂತರ ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ಪ್ರೋಸೆಸ್ ಶುರು ಆಗುತ್ತೆ. ಯಾರೆಲ್ಲ ನೀಟ್ ರ್ಯಾಂಕ್ ಅಲ್ಲಿ ಎಲಿಜಿಬಲ್ ಇರ್ತೀರಾ ಅವರೆಲ್ಲ ಆ ಪ್ರೋಸೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ನಾನು ಆಗ್ಲೇ ಹೇಳಿದಂಗೆ ದೇ ಕ್ಯಾನ್ ಪಾರ್ಟಿಸಿಪೇಟ್ ಬೋತ್ ಇನ್ ದಿ ಸ್ಟೇಟ್ ಅಂದ್ರೆ ಕೆಇಎ ಮುಖಾಂತರ ಮತ್ತೆ ಎಂಸಿಸಿ, ಓಕೆ, ಸೆಂಟ್ರಲ್ ಆಲ್ ಇಂಡಿಯಾ ಕೋಟಾ. ಸೊ ಎರಡು ಕಡೆ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಒನ್ಸ್ ಆಲ್ ಇಂಡಿಯಾ ಕೋಟಾದಲ್ಲಿ ನಿಮ್ಗೆ ಏನಾದ್ರೂ ಸೀಟ್ ಸಿಕ್ಕಿದೆ ಅಂದಾಗ ಕೆಇಎ ಮುಖಾಂತರನೂ ಕೂಡ ನಿಮ್ಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಯೂಶಲಿ ಆಲ್ ಇಂಡಿಯಾ ಕೋಟಾದಲ್ಲಿ ಸಿಕ್ಕಿದವ್ರಿಗೆ ಕೆಇಎ ನಲ್ಲೂ ಸೀಟ್ ಸಿಕ್ಕೇ ಸಿಗುತ್ತೆ ಬೇಸ್ಡ್ ಆನ್ ಮೆರಿಟ್ ಅಲ್ಲಿ. ಅವರೆಲ್ಲ ಟಾಪ್ ಅಲ್ಲೇ ಇರ್ತಾರೆ, ಟಾಪ್ ರ್ಯಾಂಕ್ ಅಲ್ಲಿ. ಹಂಗಾಗಿ ಎರಡೂ ಕಡೆ ಸೀಟ್ ಸಿಗೋ ಚಾನ್ಸಸ್ ತುಂಬಾ ಇರುತ್ತೆ. ಅವಾಗ ನೀವು ಒಂದನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಐದರ್ ಥ್ರೂ ಆಲ್ ಇಂಡಿಯಾ ಆರ್ ಥ್ರೂ ಕೆಇಎ ಸೀಟ್. ಯೂಶಲಿ ಏನ್ ಮಾಡ್ತಾರೆ ನಮ್ಮ ಮಕ್ಕಳು, ನಮ್ಮ ಕಾಲೇಜಲ್ಲಿ ನಾನೇ ಇಲ್ಲಿ ನೋಡಲ್ ಆಫೀಸರ್ ಆಗಿರೋದ್ರಿಂದ ತುಂಬಾ ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ. ಟಾಪ್ ರ್ಯಾಂಕ್ ಅಲ್ಲಿರೋ ನೀಟ್ ಸ್ಟೂಡೆಂಟ್ಸ್ ನಮ್ಮ ಸ್ಟೇಟ್ ಅವರು ಆಲ್ ಇಂಡಿಯಾ ಕೋಟಾ ಸೀಟ್ಸ್ ಪ್ರಿಫರ್ ಮಾಡ್ತಾರೆ. ಬಿಕಾಸ್ ನಮ್ಮ ಸ್ಟೇಟ್ ಅವರಿಗೆ ನಮ್ಮ ಸೀಟ್ಗಳು ಬೇರೆ ಸಿಗಲಿ ಅಂತ. ನನಗಿಂತ ಕೆಳಗಡೆ ಇರೋರು ನನ್ನ ಸೀಟ್ ತಗೋಬಹುದು ಕೆಇಎ ಮುಖಾಂತರ ಅಂತ ಹೇಳಿ. ಬಿಕಾಸ್ ಬೇರೆ ಸ್ಟೇಟ್ ಅವರು ಬಂದು ನಮ್ಮ ಸ್ಟೇಟ್ ಸೀಟ್ಗಳನ್ನ ತಗೊಳ್ಳೋದು ಅವಾಯ್ಡ್ ಆಗುತ್ತೆ, ಅವಾಗ ಸಮಯ ಬೇಕು. ಸೊ ಆತರ ನೀವು ಏನು 1, 2, 3, 4 ಅಂತ ಏನು ಪ್ರಿಫರೆನ್ಸ್ ಕೊಡ್ತೀರೋ ಆಪ್ಷನ್ಸ್ ಅಲ್ಲಿ, ಆಪ್ಷನ್ಸ್ ಬೇರೆ ಪ್ರಿಫರೆನ್ಸ್ ಬೇರೆ. ಆಪ್ಷನ್ಸ್ ನೀವು ಈಗ ಗವರ್ಮೆಂಟ್ ಕಾಲೇಜಸ್, ಮೆಡಿಕಲ್ ಕಾಲೇಜಸ್ ತಗೊಂಡ್ರೆ 24 ಮೆಡಿಕಲ್ ಕಾಲೇಜಸ್ ಇದೆ ಗವರ್ಮೆಂಟ್ ಕಾಲೇಜಸ್, ನೀವು 24ರಲ್ಲೂ ಕೊಡಬಹುದು. ಮತ್ತೆ ಎಂಜಿನಿಯರಿಂಗ್ ಅಲ್ಲೂ 250-300 ಕಾಲೇಜ್ ಇದೆ ಅಂತ ಇಟ್ಕೊಳ್ಳಿ, ನೀವು ಅದಕ್ಕೂ ಆಪ್ಷನ್ಸ್ ಕೊಡಬಹುದು. ಎಷ್ಟು ಕಾಲೇಜಸ್ ಇದೆ, ಎಷ್ಟು ಕೋರ್ಸಸ್ ಇದೆ, ಎಲ್ಲ ಕೋರ್ಸ್ಗಳಿಗೂ ನೀವು ಆಪ್ಷನ್ಸ್ ಕೊಡಬಹುದು. ಸೊ ನಾನು ಮೆಡಿಕಲ್ಗೆ ಕೊಡಬೇಕು, ಎಂಜಿನಿಯರಿಂಗ್ ಅಷ್ಟೇ ಕೊಡಬೇಕು, ಅಲೈಡ್ ಕೋರ್ಸ್ಗಳಿಗಷ್ಟೇ ಕೊಡಬೇಕು, ನರ್ಸಿಂಗ್ ಅಷ್ಟೇ ಕೊಡಬೇಕು, ಆತರ ಏನೂ ಇಲ್ಲ. ನೀವು ಯು ಕ್ಯಾನ್ ಮಿಕ್ಸ್ ಅಪ್. ಫಸ್ಟ್ ಮೆಡಿಕಲ್ ಕೊಟ್ಟು ಸೆಕೆಂಡ್ ಪ್ರಿಫರೆನ್ಸ್ ಎಂಜಿನಿಯರಿಂಗ್ ಕೊಡ್ಬೋದು, ಥರ್ಡ್ ಪ್ರಿಫರೆನ್ಸ್ ಆಯುಷ್ ಕೊಡ್ಬೋದು, ಫೋರ್ತ್ ಪ್ರಿಫರೆನ್ಸ್ ನರ್ಸಿಂಗ್ ಕೊಡ್ಬೋದು, ಅಗೇನ್ ಫಿಫ್ತ್ ಪ್ರಿಫರೆನ್ಸ್ ಮೆಡಿಕಲ್ ಕೊಡ್ಬೋದು. ಸೊ ಆತರ ಎನಿ ನಂಬರ್ ಆಫ್ ಪ್ರಿಫರೆನ್ಸಸ್ 1, 2, 3 ಅಂತ ಕೊಟ್ಟು ಎನಿ ನಂಬರ್ ಆಫ್ ಕೋರ್ಸಸ್, ಎನಿ ನಂಬರ್ ಆಫ್ ಕಾಲೇಜಸ್ ಯು ಕ್ಯಾನ್ ಸೆಲೆಕ್ಟ್ ಅಂಡ್ ಗಿವ್. ಅಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಯೂಶಲಿ ಯಾರು ಆತರ ಮಾಡೋದಿಲ್ಲ. ಬಿಕಾಸ್ ನೀವೆಲ್ಲರೂ ಆಲ್ರೆಡಿ ಬೇಸ್ಡ್ ಆನ್ ಯುವರ್ ರ್ಯಾಂಕ್ ನನಗೆ ಯಾವುದು ಸೀಟ್ ಸಿಗ್ಬೋದು, ಯಾವ ಕಾಲೇಜಲ್ಲಿ ಸಿಗ್ಬೋದು ಅನ್ನೋದನ್ನೆಲ್ಲ ಒಂದು ಆಲ್ಮೋಸ್ಟ್ ಫೈನಲೈಸ್ ಮಾಡ್ಕೊಂಡಿರ್ತೀರ. ಸೊ ಹಂಗಾಗಿ ನೀವು ಫಸ್ಟ್ ಮೆಡಿಕಲ್ಲೇ ಬೇಕು ಅನ್ನೋರು ಮೆಡಿಕಲ್ ಅಷ್ಟೇ ಕೊಡ್ತಾರೆ, ನೆಕ್ಸ್ಟ್ ಎಂಜಿನಿಯರಿಂಗ್ ಬೇಕು ಅನ್ನೋರು ಎಂಜಿನಿಯರಿಂಗ್ ಕೊಟ್ಟು ನೆಕ್ಸ್ಟ್ ಟ್ರೈ ಮಾಡ್ತಾರೆ ಆ ಥರ. ಸೊ ಆಪ್ಷನ್ಸ್ ಕೊಡುವಾಗ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಸೊ ನಾನು ಮೆಡಿಕಲ್ ಕೊಡ್ಬೇಕಾ, ನೆಕ್ಸ್ಟ್ ಫಸ್ಟ್ ಎಂಜಿನಿಯರಿಂಗ್ ಕೊಡ್ಬೇಕಾ, ಅಲ್ಲಿ ಯಾವ ಕನ್ಫ್ಯೂಷನ್ಸ್ ಇರಬಾರ್ದು ನಿಮ್ಗೆ.